ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಇದು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ದು ಪಾರ್ಟ್ 4 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಪ್ರೀವಿಯಸ್ ವಿಡಿಯೋದಾಗ ಎಲ್ಲಿವರೆಗೂ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಕ್ಲಾಸಸ್ ಫೇಸ್ ವ್ಯಾಲ್ಯೂವರೆಗೂ ಬಂದಿತ್ತು. ಸೊ ಹ್ಯಾವ್ ಫೇಸ್ ವ್ಯಾಲ್ಯೂವರೆಗೂ ಏನಾದ್ರು ನಿಮಗೆಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಏನೇನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಎಂಬುದೇನದ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾ. ಆಮೇಲೆ ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನಪ್ಪಾ, ಏನು ಬಂದಿತ್ತು? ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂಕಿನ ಬಿಫೋರ್ ನಿಮ್ಗೆ ಅಂತ ಡಿಮೆಟ್ ಸಾರಿ ಫೇಸ್ ವ್ಯಾಲ್ಯೂ. ಓಕೆ, ಡಿವಿಡೆಂಟ್ ಫೇಸ್ ವ್ಯಾಲ್ಯೂ ರೈಟ್. ಇದು ಆದ್ಮೇಲೆ ಇದಕ್ಕಿಂತ ಬಿಫೋರ್ ಏನಾಯ್ತು ನಿಮ್ಗೆ ಡಿವಿಡೆಂಟ್ ಅಂದ್ರೆ ಏನು ಗೊತ್ತಾಗ್ಯದ? ಏನೋ ಇಂಟ್ರೆಸ್ಟ್ ಅಂದ್ರೆ ಯಾವ ತರ ಇಂಟ್ರೆಸ್ಟ್ ಬರ್ತದ, ಫಿಕ್ಸ್ ಡಿಪಾಸಿಟ್ನ ಯಾವ ಮಾಡಿದ ಯಾವ ತರ ಇಂಟ್ರೆಸ್ಟ್ ಬರ್ತದ, ಡಿವಿಡೆಂಟ್ ನೀವು ಪರ್ಚೇಸ್ ಮಾಡಿದಾಗ ಡಿವಿಡೆಂಟ್ ಯಾವ ತರ ಬರ್ತದೆ ಶೇರ್ಸ್ನಾಗ, ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ. ಸೊ ಫೇಸ್ ವ್ಯಾಲ್ಯೂ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಅದರ ಬೇಸಿಸ್ ಮೇಲೆ ಏನಂದ್ರೆ ನಿಮಗೆ ಫೇಸ್ ವ್ಯಾಲ್ಯೂ ತಗೊಂಡು ಅದರ ಬೇಸಿಸ್ ಮೇಲೆ ನಿಮಗೆ ಏನೋ ಡಿವಿಡೆಂಟ್ ಕೊಡ್ತಾರೆ ಅಂತ ಹೇಳಿದ, ರೈಟ್. ಐ ಹೋಪ್ ಈಗ ಏನಾಗಿದೆಪ್ಪ ಅಂತಂದ್ರೆ ಫೇಸ್ ವ್ಯಾಲ್ಯೂ ಅಂತ ಏನು ಫಿಕ್ಸರ್ ಮಾಡ್ತಾರ. ಈ ಫೇಸ್ ವ್ಯಾಲ್ಯೂ ಅಂದ್ರೆ ಏನು? ಈಗ ಸಪೋಸ್ ಲೈಕ್ ನಿಮ್ದು ಏನೋ ಒಂದು ಕಂಪ್ನಿ ಅದ, ABC ಅಂತೇಳಿ ಒಂದು ನಿಮ್ದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅದ, ರೈಟ್. ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ. ಈ ಕಂಪ್ನಿ ಯಾರು ಏನಪ್ಪಾ ಅಂತಂದ್ರೆ ಫೇಸ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಮೋಟರ್ ಅಂದ್ರೆ ಯಾರು? ಆ ಕಂಪ್ನಿ ಯಾರು ಏನು ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಪ್ರಮೋಟರ್ ಅಂತಂತಾರೆ. ಈ ABCD ಕಂಪ್ನಿ ಯಾರು ಸ್ಟಾರ್ಟ್ ಮಾಡ್ಯಾರ? ಯಾವುದೋ ಒಂದು ಎಕ್ಸಾಂಪಲ್, ಯಾರೋ ಒಬ್ಬರು ಪರ್ಸನ್ ಸ್ಟಾರ್ಟ್ ಮಾಡ್ಯಾರ ಅಂತ ಹೇಳ್ಕೊರಿ. ನಾ ಸುನೀಲ್ ಕುಮಾರ್ ಏನು ಮಾಡ್ಯಾರ? ಈ ABC ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಯಾರ, ಪ್ರಮೋಟ್ ಮಾಡ್ಯಾರ. ಸೊ ಇವ್ರು ಏನು ಮಾಡ್ತಾರ? ಇದಕ್ಕೆ ಈ ಕಂಪ್ನಿಗೆ ಏನಂದ್ರೆ ಫೇಸ್ ವ್ಯಾಲ್ಯೂ ಅಂತ ಕೊಡ್ತಾರೆ. ಸಪೋಸ್ ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟರಪ್ಪ? ₹5 ಅಂತ ಕೊಡ್ತಾರೆ, ರೈಟ್. ಈ ಥರ ₹5 ಅಂತ ಕೊಟ್ಟಾಗ ನೀವೇನು ಮಾಡ್ತೀರಿ? ನೀವೊಂದು ₹1,00,000 ಇದ್ರಾಗ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತೀರಿ, ರೈಟ್. ₹1,00,000 ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತೀರಿ ಅಂತಂದ್ರೆ ನಿಮಗೇನದ ಈ ₹5 ಫೇಸ್ ವ್ಯಾಲ್ಯೂ ಇಟ್ಕೊಂಡು ನಿಮಗೆ ₹1,00,000 ಇನ್ವೆಸ್ಟ್ ಮಾಡಿದಾಗ ಎಷ್ಟು ಅಮೌಂಟ್ ಆಗ್ತದ ಅದು ಏನದ ನಿಮಗೆ ಕೊಡ್ತಾರೆ. ಅಂದ್ರೆ ಲೈಕ್ ಈಗ ₹1,00,000 ಡಿವೈಡೆಡ್ ಬೈ 5 ಮಾಡಿದಾಗ ಏನು 20 ಶೇರ್ಸ್ ಏನೋ ನಿಮಗೆ ಬರ್ತವೆ. ಸೊ 20,000 ಶೇರ್ಸ್ ಏನು ಮಾಡ್ತಾರೆ? ನಿಮಗೇನದ ಈ ABC ಪ್ರೈವೇಟ್ ಲಿಮಿಟೆಡ್ ಆದವರು ಶೇರ್ಸ್ ನಿಮಗೇನದ ಕೊಡ್ತಾರೆ. ಯಾವ ಪ್ರೈಸ್ಗೆ? ₹5 ಪ್ರೈಸಿಗೆ ಕೊಡ್ತಾರೆ. ಸೊ ಇನ್ನೊಂದು, ಈಗ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ಕೇಳಿರ್ತೀರಲ್ಲ ಕಡೆ, ಅದ್ರ ಪ್ರಮೋಟರ್ ಯಾರ? ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ರೈಟ್. ಈಗ ಸಪೋಸ್ ಇನ್ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರಮೋಟರ್ ಯಾರಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿದ್ದಂಗೆ ಅದ ಧೀರುಭಾಯ್ ಅಂಬಾನಿ ಇದ್ರು ಅವಾಗ, ಈಗಿಲ್ಲ. ಮತ್ತು ಈಗ ಹೆಂಗಪ್ಪ ಅಂದ್ರೆ ಮಲ್ಟಿಪಲ್ ಪ್ರಮೋಟರ್ಸ್ನು ಇರೋ ಚಾನ್ಸಸ್ ಅದ ಇದ್ರಾಗ. ಈ ABC ಕಂಪ್ನಿ ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಧೀರುಭಾಯ್ ಒಬ್ಬರೇ ಇದ್ರು, ರೈಟ್. ಅವ್ರೇನು ಮಾಡೋದು? ಫೇಸ್ ವ್ಯಾಲ್ಯೂ ಇದು ಮಾಡ್ಕೊಂಡು ಇದು ಮಾಡ್ತೀರಿ. ಬಟ್ ಈಗ ಪ್ರೆಸೆಂಟ್ ಅವ್ರು ಇಲ್ಲ. ಈಗ ಪ್ರೆಸೆಂಟ್ ಇಲ್ಲ ಅಂದ್ರೆ ಹೆಂಗ್ರಿ? ಫೇಸ್ ವ್ಯಾಲ್ಯೂ ಯಾವ ಥರ ಕನ್ಸಿಡರ್ ಮಾಡ್ತಾರೆ? ಯಾರು ಕನ್ಸಿಡರ್ ಮಾಡ್ತಾರೆ? ದೇರ್ ಕುಡ್ ಬಿ ನಂಬರ್ ಆಫ್ ಪ್ರಮೋಟರ್ಸ್, ಮಲ್ಟಿಪಲ್ ಪ್ರಮೋಟರ್ಸ್ನು ಇರಬಹುದು. ಒಂದು 5 ಜನ ಸೇರಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. ಸೊ 5 ಮೆಂಬರ್ಸ್ ಸೇರಿ ಕಂಪ್ನಿ ಏನು ಮಾಡಿದ್ರು 5 ಮೆಂಬರ್ಸ್ ಸೇರಿ. ಸೊ 5 ಮೆಂಬರ್ಸ್ ಸೇರಿ ಕಂಪ್ನಿ ಮಾಡಿರ್ತಾರೆ. ಆ 5 ಮೆಂಬರ್ಸ್ ಸೇರಿ ಏನದ ಡಿಸೈಡ್ ಮಾಡ್ತಾರೆ ಈ ಕಂಪ್ನಿ ವ್ಯಾಲ್ಯೂ, ಇದು ಫೇಸ್ ವ್ಯಾಲ್ಯೂ ಎಷ್ಟು ಮಾಡಬೇಕು ಅಂತೇಳಿ, ರೈಟ್. ಸೊ ಅವ್ರು ಏನದ ಈ ಫೇಸ್ ವ್ಯಾಲ್ಯೂ ಏನದ ಡಿಸೈಡ್ ಮಾಡ್ತಾರೆ. ಆಮೇಲೆ ಫೇಸ್ ವ್ಯಾಲ್ಯೂ ₹5 ಇರುತ್ತದ? ಇರಲ್ಲ. ಕೆಲವೊಂದು ಕಂಪ್ನಿದು ₹10 ಇರ್ಬೋದು, ಕೆಲವೊಂದು ಕಂಪ್ನಿದು ₹5 ಇರ್ಬೋದು, ಕೆಲವೊಂದು ಕಂಪ್ನಿದು ₹2 ಇರ್ಬೋದು, ಕೆಲವೊಂದು ಕಂಪ್ನಿದು ₹100 ಇರ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ದೇರ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ. ಅದ್ರ ಬೇಸಿಸ್ ಮೇಲೆ ಏನದ ಅವ್ರೇನದ ಈ ಫೇಸ್ ವ್ಯಾಲ್ಯೂ ಡಿಸೈಡ್ ಮಾಡ್ತಾರೆ. ಯಾರು? ಪ್ರಮೋಟರ್ ಡಿಸೈಡ್ ಮಾಡ್ತಾರೆ, ರೈಟ್. ಸೊ ಈಗ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಈ ABC ಕಂಪ್ನಿದಾಗ ನೀವು ಇನ್ವೆಸ್ಟ್ ಮಾಡದ. ಸೊ ₹1,00,000 ನೀವು ಇನ್ವೆಸ್ಟ್ ಮಾಡದ. ನೀವು ಇನ್ವೆಸ್ಟ್ ಮಾಡ್ತೀರಂತ ತಿಳ್ಕೊರಿ. ಸೊ ಮಾಡಿದ್ಮ್ಯಾಗ ನಿಮಗೊಂದು ಪ್ರೂಫ್ ಬೇಕಲ್ಲ. ಈಗ ನೀವು ಅಮೌಂಟ್ ಹಾಕಿರ್ತೀರದ್ರಾಗ ನಿಮಗೊಂದು ಏನದ ಪ್ರೂಫ್ ಬೇಕಲ್ಲ, ನಾನು ನಿಮ್ಗೆ ₹1,00,000 ಕೊಟ್ಟಿನಿ ಅಂತೇಳಿ. ಸೊ ಅದಕ್ಕೆ ಏನು ಮಾಡ್ತಾರ ಅವರು? ಶೇರ್ ಸರ್ಟಿಫಿಕೇಟ್ ಅಂತೇಳಿ ನಿಮಗೆ ಪ್ರೊವೈಡ್ ಮಾಡ್ತಾರೆ, ರೈಟ್. ಅವಾಗ ಬಿಫೋರ್ ಎಲ್ಲ ಫಿಸಿಕಲ್ ಶೇರ್ಸ್ ಇದ್ದು. ಸೊ ಫಿಸಿಕಲ್ ಶೇರ್ಸ್ ಅಂದ್ರೆ ಅದು ಯಾವ ಥರ ಇರುತ್ತೆ ನಿಮ್ಗೆ ಒಂದು ವಿಡಿಯೋದಾಗ ತೋರಿಸ್ತೀನಿ. ಸೊ ವಿಡಿಯೋ ಅನ್ನೋದು ಕೊನೆವರೆಗೂ ನೋಡ್ರಿ. ನಿಮ್ಗೆ ಅದು ಫಿಸಿಕಲ್ ಶೇರ್ಸ್ ಯಾವ ಥರ ಇರುತ್ತೆ ಎಂಬುದನ್ನ ಏನಾದ್ರು ತೋರಿಸ್ತೀನಿ ನಿಮಗೆ, ರೈಟ್. ಈಗ ಆಮೇಲೆ ಈ ₹1,00,000 ಇನ್ವೆಸ್ಟ್ ಮಾಡಿದಾಗ ನಮಗೆ ಏನು ಸಿಗ್ತದ? ಅದ್ರ ನಮ್ಗೆ ಏನಾದರೂ ಇಂಟ್ರೆಸ್ಟ್ ಸಿಗ್ತದ? ಏನು ಸಿಗ್ತದ ಅದು ಗೊತ್ತಾಗಬೇಕಲ್ಲ. ಈಗ ನಾವು ₹1,00,000 ಇನ್ವೆಸ್ಟ್ ಮಾಡಿದ್ರೆ ನಂಗೆ ಏನೋ ಒಂದು ಸ್ವಲ್ಪ ರಿಟರ್ನ್ಸ್ ಬರಬೇಕಲ್ಲ. ಈಗ FDದಾಗ ನಾ ಡೆಪಾಸಿಟ್ ಮಾಡಿದಂದ್ರೆ ನಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಬರ್ತಿತ್ತು. ಬಟ್ ಈಗ ನಾ ಇಲ್ಲಿ ₹1,00,000 ಇನ್ವೆಸ್ಟ್ ಮಾಡಲ್ತೀನಿ ಅಂತಂದ್ರೆ ನಂಗೆ ಒಂದು ಸ್ವಲ್ಪ ರಿಟರ್ನ್ ಬರಬೇಕಲ್ಲ. ಸೊ ಏನು ಇಂಟ್ರೆಸ್ಟ್ ಕೊಡ್ತೀರಾ? ಏನು ಕೊಡ್ತೀರಿ? ಇಲ್ಲ, ಇಂಟ್ರೆಸ್ಟ್ ಬರಂಗಿಲ್ಲ. ಇದ್ರಾಗ ಏನು ಬರ್ತದ? ನಿಮಗೆ ಡಿವಿಡೆಂಡ್ ಸಿಗ್ತದೆ. ಏನಂದ್ರೆ ಇಂಟ್ರೆಸ್ಟ್ ಬರಲ್ಲ, ಡಿವಿಡೆಂಡ್ ಸಿಗ್ತದೆ ನಿಮಗೆ.
ಡಿವಿಡೆಂಟ್ ಅಂದರೆ ಹೇಳಿದ್ದಲ್ಲ ನಿಮಗೆ, ಈಗ ₹5 ನೀವು ಇದು 20 ಇದು ಶೇರ್ ಮಾಡಿರ್ತಾರೆ. ಸೊ ಇದು ಡಿವಿಡೆಂಟ್ ಅಂದ್ರೆ ಈ 100% ಡಿವಿಡೆಂಟ್ ಅಂದ್ರೆ ನಿಮಗೆ ಏನಂದ್ರೆ ಈ ₹5 ಪ್ಲಸ್ ₹5 ಕೊಟ್ಟಂಗೆ ನಿಮಗೆ, ರೈಟ್? ಹಂಗೆ ಕೊಡ್ತಾರೆ. ಇಲ್ಲಾಂದ್ರೆ 50% ಅಂದ್ರೆ 5 ಅಂದ್ರೆ ಡಿವೈಡೆಡ್ ಬೈ 2.5% ನಿಮಗೆ ಏನದ ಡಿವಿಡೆಂಟ್ ಕೊಡ್ತಾರ, ರೈಟ್? ಈ ತರ ಬರ್ತದೆ. ಇದು ಇಂಟ್ರೆಸ್ಟ್, ಇದ್ರಾಗ ಶೇರ್ಸ್ನಾಗ ಇಂಟ್ರೆಸ್ಟ್ ಬರಲ್ಲ, ಡಿವಿಡೆಂಡ್ ಸಿಗ್ತದೆ ನಿಮಗೆ, ರೈಟ್? ಆಮೇಲೆ ಶೇರ್ಸ್, ಈಗ ಪ್ರೂಫ್ ಬೇಕು ನಿಮಗೆ. ಪ್ರೂಫ್ ಬೇಕಂತಂದ್ರೆ ನಿಮಗೆ ಏನೋ ಒಂದು ಸರ್ಟಿಫಿಕೇಟ್ ಬೇಕಲ್ಲ, ಅದಕ್ಕೆ ಏನಂದ್ರೆ ಶೇರ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಶೇರ್ ಸರ್ಟಿಫಿಕೇಟ್ ಕೊಟ್ರಂದ್ರೆ, ಶೇರ್ ಸರ್ಟಿಫಿಕೇಟ್ ಯಾವ ಥರ ಇರ್ತದ, ಅದ್ರ ಏನೇನು ಇರ್ತಪ್ಪ ಅಂದ್ರೆ ಒಂದು ಸರ್ಟಿಫಿಕೇಟ್ ಇರ್ತದೆ. ಫಸ್ಟ್ ಏನಿರ್ತದೆ, ನೇಮ್, ಯಾರು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ ಅದು ನೇಮ್. ಆಮೇಲೆ ಫೇಸ್ ವ್ಯಾಲ್ಯೂ, ಏನು ಪ್ರೈಸಿಗೆ ತೊಗೊಂಡಿರಿ, ₹5 ಪ್ರೈಸಿಗೆ ನೀವು ಪರ್ಚೇಸ್ ಮಾಡಿರಿ. ಸೊ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ, ಸೊ 1 ಲಕ್ಷ ನೀವು ಇನ್ವೆಸ್ಟ್ ಮಾಡಲ್ತೀರ ಅಂದ್ರೆ ₹5 ಅಂದ್ರೆ 20,000 ಶೇರ್ಸ್ ಆಗ್ತಾವ. ಸೊ 20,000 ಶೇರ್ಸ್, ಈ ಥರ ಏನು ಮಾಡ್ತಾರೆ, ನಿಮಗೇನಾದ್ರು ಒಂದು ಶೇರ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಫಿಸಿಕಲಿ ಇರ್ತದೆ, ರೈಟ್? ಡಿಫ್ರೆಂಟ್ ಕಂಪ್ನಿದು ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಕಂಪ್ನಿ. ಈಗ ಸಪೋಸ್ ಇಲ್ಲಿ ಯಾರೋ ಇನ್ನೊಂದು ಕಂಪ್ನಿ ಏನೋ ₹2 ಇತ್ತು ಅಂತ ತಿಳ್ಕೊರಿ. ಸೊ ಇನ್ನೊಂದು ಕಂಪ್ನಿ ₹2 ಇತ್ತು ಅಂದ್ರೆ ಇಲ್ಲಿ ಏನಾಗ್ತದೆ, ಅವಾಗ ನಿಮ್ಮದು 50,000 ಆಗ್ತದೆ ಶೇರ್ ಪ್ರೈಸ್, ರೈಟ್? ಇಲ್ಲಿ ಇನ್ನೊಂದು ಕಂಪ್ನಿದೇನೋ ನನಗೆ ಅಷ್ಟು ಡ್ರಾಯಿಂಗ್ ಅದು ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಇಲ್ಲಿ ಏನದಪ್ಪ ಅಂದ್ರೆ ನೇಮ್ ಇರ್ತದೆ. ನೆಕ್ಸ್ಟ್ ಏನಿರ್ತದೆ, ಫೇಸ್ ವ್ಯಾಲ್ಯೂ ಇರ್ತದೆ. ಅದ್ರ ನೆಕ್ಸ್ಟ್ ಏನಾಗ್ತದೆ, ಫೇಸ್ ವ್ಯಾಲ್ಯೂ ಆದ್ಮೇಲೆ ಶೇರ್ಸ್, ನಂಬರ್ ಆಫ್ ಶೇರ್ಸ್. ಅಂದ್ರೆ ಈ ಫೇಸ್ ವ್ಯಾಲ್ಯೂ ₹2 ಇತ್ತು ಅಂದ್ರೆ ನೀವು ₹1,00,000 ಇನ್ವೆಸ್ಟ್ ಮಾಡಲ್ತೀರ ಅಂದ್ರೆ 50,000 ಶೇರ್ಸ್ ಏನದ ನಿಮಗೆ ಏನದ ಪ್ರೊವೈಡ್ ಮಾಡ್ತಾರೆ. ಓಕೆ, ಈಗ ಫಿಸಿಕಲಿ ಫಾರ್ಮ್ದಾಗ ಇದಾಯ್ತು. ಬಟ್ ಈಗ ಪ್ರೆಸೆಂಟ್ ಫಿಸಿಕಲ್ ಫಾರ್ಮ್ದಾಗ ಶೇರ್ಸ್ ಸಿಗ್ತಾವೇನು? ಎಸ್, ಸಿಗ್ತಾವ. ಅದು ಹೆಂಗಂದ್ರೆ ಲಿಮಿಟೆಡ್ ಫಿಸಿಕಲ್ ಶೇರ್ಸ್ ಅವ. ಈ 2019 ಪ್ಲಸ್ ಅದಾದ್ಮೇಲೆ ಇಯರ್ ಆದ್ಮೇಲೆ ಸೆಬಿದವ್ರು ಏನ್ ಮಾಡಿದ್ರು, ಇಲ್ಲ ಬೇಡ, ನೀವೇನದ ಫಿಸಿಕಲ್ ಶೇರ್ಸ್ಗಳು ಇದು ಮಾಡಬೇಡ್ರಿ, ಡಿಮ್ಯಾಟ್ ಅಂದ್ರೆ ಡಿಜಿಟಲ್ ಫಾರ್ಮ್ ಆಫ್ ಶೇರ್ಸ್ಗಳು ಪ್ರೊವೈಡ್ ಮಾಡ್ರಿ ಅಂತೇಳಿ ಒಂದು ಎಲ್ಲರಿಗೆ ಕಂಪ್ನಿದವ್ರಿಗೆ ಕೊಡ್ತಾರೆ. ಬಟ್ ಫಿಸಿಕಲ್ ಶೇರ್ಸ್ ಇನ್ನು ಅವೈಲಬಲ್ ಅವ. ಪರ್ಟಿಕ್ಯುಲರ್ ಕಂಪ್ನಿದಾಗ ಇಂತಿಷ್ಟೇ ಪರ್ಸೆಂಟೇಜ್ ಅವ ಫಿಸಿಕಲ್ ಶೇರ್ಸ್ ಕೊಡ್ಬೇಕಂತೇಳಿ ಒಂದು ಇದು ಅದ, ರೈಟ್? ಈಗ ಇನ್ವೆಸ್ಟ್ ಅಂದ್ರೆ ಡಿಮ್ಯಾಟ್ ಫಾರ್ಮ್ದಾಗ ನಿಮಗೇನದ ಬೇಕಾಗ್ತದೆ. ಈಗ ಸಪೋಸ್ ಇದು ಫಿಸಿಕಲ್ ಫಾರ್ಮ್ ಆಯ್ತು, ಈಗ ನೀವು ಡಿಜಿಟಲ್ ಆಗ್ಯದ, ಡಿಜಿಟಲ್ ಅಂದ್ರೆ ಡಿಮ್ಯಾಟ್ ಫಾರ್ಮ್. ಅದಕ್ಕೇನಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ರಿ, ಕೇಳಿರ್ಬೋದು ನೀವೆಲ್ಲ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ರಿ, ಡಿಮ್ಯಾಟ್ ಅಕೌಂಟ್ ಅದು ಹೆಂಗೆ. ಸೊ ಈ ಡಿಮ್ಯಾಟ್ ಅಕೌಂಟ್ ಒಳಗೆ ಏನಂದ್ರೆ ಈ ತರ ನೇಮ್, ಫೇಸ್ ವ್ಯಾಲ್ಯೂ, ಇದೇನು ಶೇರ್ಸ್ ಇರ್ತಲ್ಲ ಅದು ಡಿಮ್ಯಾಟ್ ಫಾರ್ಮ್ದಾಗ ಇರ್ತದ. ಅದು ನಿಮಗೆ ಡಿಮ್ಯಾಟ್ ಫಾರ್ಮ್ದಾಗ ಯಾವಾಗ ಸಿಗ್ತದಪ್ಪ, ಈಗ ಪ್ರತಿಯೊಂದು ಕಂಪ್ನಿನೂ ಡಿಮ್ಯಾಟ್ ಲಿಸ್ಟೆಡ್ ಆಗಿರಲ್ಲ. ಸ್ಟಾಕ್ ಇದು ಏನಾದ್ರು NSE, ML, BSE ಲಿಸ್ಟೆಡ್ ಆಗಿಲ್ಲ. ಫಸ್ಟ್ ವಿಡಿಯೋದಾಗ ಹೇಳಿದ BSE ಅಂದ್ರೆ ಏನು ಗೊತ್ತಾ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಕೆಲವೊಂದು ಕಂಪ್ನಿ ಇದ್ರಾಗ ಲಿಸ್ಟೆಡ್ ಆಗಿರಲ್ಲ. ಏನೋ ಒಂದು ಸಣ್ಣ ಸ್ಮಾಲ್ ಕಂಪ್ನಿ, ಸಣ್ಣ ABC ಏನೋ ಪ್ರೈವೇಟ್ ಲಿಮಿಟೆಡ್ ಒಂದು ಸ್ಮಾಲ್ ಕಂಪ್ನಿ ಅದ. ಸೊ ಸ್ಮಾಲ್ ಕಂಪ್ನಿ ಅದ ಅಂತಂದ್ರೆ ಈಗ ಅದಕ್ಕೆ ಏನಾಗ್ತದೆ ನಿಮಗೆ, ಇದ್ರಾಗ ಲಿಸ್ಟೆಡ್ ಆಗಿರಲ್ಲ. ಸೊ ಲಿಸ್ಟೆಡ್ ಆಗಿದ್ದಿಲ್ಲ ಅಂತಂದ್ರೆ ಅವಾಗ ನಿಮಗೆ ಏನದ ಈ ಶೇರ್ ಸರ್ಟಿಫಿಕೇಟ್ ಕೊಡ್ತಾರ. ಇನ್ ಕೇಸ್ ಈ ABC ಕಂಪ್ನಿ BSE ಅಥವಾ NSE ಅಡ್ರ ಯಾವ್ದ್ರಾಗ ಲಿಸ್ಟೆಡ್ ಆಗಿತ್ತು ಅಂತಂದ್ರೆ ಅವಾಗ ಏನದ ನಿಮಗೆ ಡಿಮ್ಯಾಟ್ ಫಾರ್ಮ್ದಾಗ ಏನದ ಶೇರ್ಸ್ ಸರ್ಟಿಫಿಕೇಟ್ ಸಿಗ್ತದೆ. ಅದು ಡಿಮ್ಯಾಟ್ ಫಾರ್ಮ್ದಾಗ ಯಾವಾಗ ಸಿಗ್ತಪ್ಪ ನಿಮಗೆ ಅಂತಂದ್ರೆ, ಈ ಕಂಪನಿ ABC ಪ್ರೈವೇಟ್ ಲಿಮಿಟೆಡ್ ಕಂಪನಿ ಲಿಸ್ಟೆಡ್ ಆಗಿರಬೇಕು. ಯಾವ್ದ್ರಾಗ BSE ಮತ್ತು NSE ಇದ್ರಾಗ ಸ್ಟಾಕ್ ಇದ್ರಾಗ ಎಕ್ಸ್ಚೇಂಜ್ ಲಿಸ್ಟೆಡ್ ಆಗಿತ್ತು ಅಂದ್ರೆ ನಿಮಗೆ ಏನದ ಡಿಮ್ಯಾಟ್ ಫಾರ್ಮ್ದಾಗ ಸಿಗ್ತದ. ಇನ್ ಕೇಸ್ ಅದು ಆಗಿದ್ದಿಲ್ಲ ಅಂತಂದ್ರೆ ಫಿಸಿಕಲ್ ಫಾರ್ಮ್ದಾಗ ಏನದ ಈ ಶೇರ್ ವ್ಯಾಲ್ಯೂ ಕೊಡ್ತಾರೆ, ರೈಟ್? ಐ ಹೋಪ್ ಇದು ಇಲ್ಲಿವರೆಗೂ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಎಕ್ಸಾಂಪಲ್, ಈಗ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಹೇಳಿದ್ವಿ. ರಿಲಯನ್ಸ್ ಇಂಡಸ್ಟ್ರೀಸ್ ಏನಪ್ಪಾ ಅಂತಂದ್ರೆ ಲಿಸ್ಟೆಡ್ ಅದ. ಅದು ಲಿಸ್ಟೆಡ್ ಅದ ಅಂತಂದ್ರೆ ನಿಮಗೆ ಏನು ಡಿಮ್ಯಾಟ್ ಫಾರ್ಮ್ದಾಗ ಕೊಡ್ತಾರ ಅಥವಾ ಫಿಸಿಕಲ್ ಫಾರ್ಮ್ದಾಗ ಕೊಡ್ತಾರ? ಇಲ್ಲ, ಡಿಮ್ಯಾಟ್ ಫಾರ್ಮ್ದಾಗೆ ಕೊಡ್ತಾರೆ. ಬಟ್ ಕೆಲವೊಂದು ಪರ್ಟಿಕ್ಯುಲರ್ ಈಗ 100% ಒಳಗೆ ಎಷ್ಟೊಂದು 10 to 20% ಅಷ್ಟೇ ಏನಾದ್ರೆ ನಿಮಗೆ ಫಿಸಿಕಲ್ ಫಾರ್ಮ್ದಾಗ ಕೊಡ್ಲಿಕ್ಕೆ ಪರ್ಮಿಷನ್ ಅದ. ಬಟ್ ರಿಮೈನಿಂಗ್ ಎಲ್ಲ ಏನದ ಡಿಮ್ಯಾಟ್ ಇದ್ರಾಗೆ ನಿಮಗೆ ಫಾರ್ಮೇಶನ್ದಾಗೆ ನಿಮಗೆ ಏನದ ಶೇರ್ ಸರ್ಟಿಫಿಕೇಟ್ ಸಿಗ್ತದೆ. ಆಮೇಲೆ ಅದು ಹೆಂಗೆ, ಈಗ ಡಿಮ್ಯಾಟ್ ರಿಲಯನ್ಸ್ ಇಂಡಸ್ಟ್ರಿ ಅಂದ್ರೆ ಆನ್ಯುವಲ್ ರಿಪೋರ್ಟ್ ಕಾರ್ಡ್ ಅಂತ ಬರುತ್ತೆ. ಎನ್ಯುವಲ್ ರಿಪೋರ್ಟ್ ಕಾರ್ಡ್ ಅಂದ್ರೆ ಈ ಶೇರ್ಸ್ ಆನ್ಯುವಲ್ ರಿಪೋರ್ಟ್ ಕಾರ್ಡ್ ಬರುತ್ತೆ. ಆ ಎನ್ಯುವಲ್ ರಿಪೋರ್ಟ್ ಕಾರ್ಡ್ನಾಗ ಎಷ್ಟು ಶೇರ್ಸ್, ಈಗ ಒಂದು ಸಪೋಸ್ 1 ಲಕ್ಷ ಶೇರ್ಸ್ ಅವ ಅಂತ ತಿಳ್ಕೊರಿ ಆ ಕಂಪ್ನಿ ಬಳಿ. ಸೊ 1 ಲಕ್ಷ ಶೇರ್ಸ್ ಅದ್ರಾಗ ಏನದ, ಕೆಲವೊಬ್ಬರು 50,000 ತೋತಾರ, ಕೆಲವೊಬ್ಬರು 10,000 ತೋತಾರ, ಕೆಲವೊಬ್ಬರು 5,000 ತೋತಾರ, ಕೆಲವೊಬ್ಬರು 2,000 ತೋತಾರ, ಕೆಲವೊಬ್ಬರು 1,000 ತೋತಾರ, ಕೆಲವೊಬ್ಬರು 500 ತಗೋತಾರ. ಹಿಂಗೆ ನಂಬರ್ ಆಫ್ ಶೇರ್ಸ್ ಬೇರೆ ಬೇರೆ ಪರ್ಸನ್ ಬೇರೆ ಬೇರೆ ಶೇರ್ಸ್, ಬೇರೆ ಬೇರೆ ಕ್ವಾಂಟಿಟಿ ಶೇರ್ಸ್ ಅನ್ನು ಪರ್ಚೇಸ್ ಮಾಡ್ತಾನೆ. ಸೊ ಈ ಇದೇನು ಶೇರ್ಸ್ ಇರ್ತಾವ ನೋಡು, ಈ ಶೇರ್ಸ್ ಒಳಗೆ ಓನ್ಲಿ 10% ಅಷ್ಟೇ ಶೇರ್ಸ್, ಅಂದ್ರೆ ಒಂದು 10,000 ಅಷ್ಟೇ ಶೇರ್ಸ್ ಏನದ ನೀವು ಫಿಸಿಕಲ್ ಕೊಡ್ಬೋದು. ಈ ರಿಮೈನಿಂಗ್ 90,000 ಏನದ ಎಲ್ಲ ನೀವೇನದ ಡಿಮ್ಯಾಟ್ ಫಾರ್ಮ್ದಾಗೆ ಕೊಡಬೇಕು. ಈ ತರ ಅದ, ರೈಟ್? ಸೊ
ಇದು ಅಂಡರ್ಸ್ಟ್ಯಾಂಡ್ ಆಗೈತಿ. ಇದು ಏನದ ಈಗ ಶೇರ್ ನೀವು ತೊಗೊಂಡ್ರಿ, ಇದು ನಿಂಬಲ್ಲದ. ಈಗ ನೀವು ಇದು ಬ್ಯಾಡ ನನಗೆ ಈ ಶೇರ್ನ ಸೇಲ್ ಮಾಡೋದ ಅಂತಂದ್ರೆ ಯಾರ ಬಳಿ ಹೋಗ್ಬೇಕು? ಬ್ರೋಕರ್ ಇರುತ್ತೆ. ಆ ಬ್ರೋಕರ್ ಬಳಿ ಈಗ ಅದೇ ದನ್ ಆ್ಯಪ್ ಅದ. ದನ್ ಆ್ಯಪ್ ಏನದ, ಇದು ಬ್ರೋಕರ್ ದನ್ ಆ್ಯಪ್ ಇದ್ದವ್ರು. ಈ ಬ್ರೋಕರ್ ಇರ್ತಾರೆ. ಈಗ ಏನು ಮಾಡ್ತೀರಿ ನೀವು ಒಂದು ಯಾವುದೋ ಒಂದು 5 ರೂಪೀಸಿಗೆ 50 ಶೇರ್ಸನ್ನು ತೊಗೊಂಡಿರ್ತೀರಿ. ಇದು ನೀವು ಮಾರದ್ದಂದ್ರೆ ನೀವು ಡೈರೆಕ್ಟ್ ರಿಲಯನ್ಸ್ ಇಂಡಸ್ಟ್ರಿಗೆ ಹೋಗ್ಬೇಕು? ಇಲ್ಲ, ನೀವೇನಾದ್ರು ಬ್ರೋಕರ್ಗೆ ಹೇಳ್ಬೇಕು, ಇಲ್ಲೊಂದು ಈ ಶೇರ್ ಮಾರದ್ದ ಅಂತೇಳಿ. ಇವ ಬ್ರೋಕರ್ ಏನು ಮಾಡ್ತಾನೆ, ಇಲ್ಲಿ ಯಾರೋ ಬೈಯರ್ಸ್ ಇರ್ತಾರೆ, ಆ ಬೈಯರ್ಸಿಗೆ ಹೇಳ್ತಾನೆ ಈಗ ಇವರು 10 ರೂಪಾಯಿ ಇದ್ದಿದ್ದೇನೋ ಈ 12 ರೂಪಾಯಿಗೆ ಮಾರ್ಬೇಕಲ್ಲಂತಾರೆ. ಯಾರಿಗೆ ಇಂಟ್ರೆಸ್ಟ್ ಇದ್ದಾರೆ, ಇಲ್ಲಿ ಯಾರು ಇಂಟ್ರೆಸ್ಟ್ ಇದ್ರು, ಸೊ 12 ರೂಪೀಸ್ ತೊಗೋತಾರೆ. ಸೊ ನಿಮ್ಗೆ 2 ರೂಪಾಯಿ, 2 ಇಂಟು 20 ಅಂದರೆ ಎಷ್ಟಾಯ್ತು? 40,000 ನಿಮ್ಗೆ ಪ್ರಾಫಿಟ್ ಆಗ್ತದೆ. ಈ ಥರ ಆಗ್ತದೆ. ಈಗ ಕೆಲವೊಂದು ಅದು ನಿಮಗೇನದ ಶೇರ್ಸ್ ಸೆಲ್ ಮಾಡೋದು ಹೆಂಗೆ, ಬ್ರೋಕರ್ ಇರ್ತದೆ, ಬ್ರೋಕರ್ ಮಾಡ್ತಾರೆ ಫಿಸಿಕಲ್ ಶೇರ್ಸ್ ಹಂಗೆ, ರೈಟ್. ಈ ಥರ ನಿಮಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಮತ್ತು ಇದು ಸ್ಟಾಕ್ಸ್ ಏನಪ್ಪ ಅಂತಂದ್ರೆ ಶೇರ್ಸ್ ಅಂದ್ರೆ ಏನು ಎಲ್ಲ ಗೊತ್ತೈತೆ ನಿಮ್ಗೆ. ಆಮೇಲೆ ಫೇಸ್ ವ್ಯಾಲ್ಯೂ ಅಂದ್ರೆ ಏನು ಗೊತ್ತಾಯ್ತು, ನೀವು ಶೇರ್ಸ್ ಹ್ಯಾಂಗೆ ಪರ್ಚೇಸ್ ಮಾಡ್ಬೋದು, ಯಾವ ಥರ ಸೆಲ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ಯದ ಅನ್ಕೋತೀನಿ. ಆಮೇಲೆ ಈ ಶೇರ್ ಇದ್ದಿದ್ದು ಅಂದ್ರೆ ಈಗ ಆನ್ಲೈನ್ದಾಗ ಶೇರ್ ಡಿಮ್ಯಾಟ್ ಈ ಶೇರ್ ಇದ್ದಿದ್ದು ಏನದ ಅಂತಂದ್ರೆ ನೀವೇನದ ಫಿಸಿಕಲ್ ಶೇರ್ನ ಮಾಡ್ಕೋಬೋದೇನು? ಈ ಶೇರ್ ಇದು ಫಿಸಿಕಲ್ ಶೇರ್ನ ಮಾಡ್ಕೋಬೋದು, ಎಸ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂತಂದ್ರೆ ಅದಕ್ಕೇನಂತಾರೆ, ರಿಮಟರಲೈಸ್ಡ್ ಅಂತಾರ. ಏನಂತಾರೆ? ಡಿಮಟರಲೈಸ್ಡ್ ಅಂತಂದ್ರೆ ಏನು? ಡಿಜಿಟಲ್ ಫಾರ್ಮ್ ಆಫ್ ಶೇರ್ಸ್ ಇದ್ದಕ್ಕೆ ಡಿಮಟರಲೈಸ್ಡ್ ಅಂತಾರ. ಬರ್ಲಿಕ್ಕೆ ಸ್ವಲ್ಪ ಇದಾಗ್ಯದ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನಾನು ಏನು ಹೇಳ್ತೀನಿ, ಡಿಮಟರಲೈಸ್ಡ್ ಅಂತ. ಬಟ್ ಅದೇ ಈ ಶೇರ್ಸ್ ನೀವು ಪರ್ಚೇಸ್ ಮಾಡಿ ಶೇರ್ಸ್ ಇರ್ತಾವಲ್ಲ ನಿಮ್ಮಲ್ಲಿ, ಅದನ್ನ ನೀವು ಪೇಪರ್ನಾಗ ಫಿಸಿಕಲ್ ಶೇರ್ಸ್ ಮಾಡ್ಕೋಬೋದು. ಈ ಶೇರ್ಸ್ ಇದ್ದಿದ್ದು ಫಿಸಿಕಲ್ ಶೇರ್ಸ್ ಮಾಡ್ಕೋಬೋದು. ನೀವು ಫಿಸಿಕಲ್ ಶೇರ್ ಮಾಡ್ಕೋಬೋದು, ಎಸ್ ಮಾಡ್ಕೋಬೋದು. ಅದಕ್ಕೆ ಏನಂತಾರ? ರಿಮಟರಲೈಸ್ಡ್ ಅಂತಾರ. ಅದಕ್ಕೆ ಏನಂತಾರೆ? ರಿಮಟರಲೈಸ್ಡ್ ಅಂತಾರೆ. ಈ ಏನಂತಂದ್ರೆ ಶೇರ್ಸ್ ಫಿಸಿಕಲ್ ಶೇರ್ಸ್ ಇದ್ದಿದ್ದು ಇದ್ರಾಗ ಏನಂತಾರೆ ಇದ್ರ ಫಿಸಿಕಲ್ ಶೇರ್ಸ್ ಇದ್ದಿದ್ದು ಈ ಶೇರ್ಸ್ನ ಮಾಡ್ಬೇಕಂದ್ರೆ ಮಟರಲೈಸ್ಡ್ ಅಂತಾರೆ. ಅಂದ್ರೆ ಈಗ ಏನದ ನಿಮ್ಗೆ ಫಿಸಿಕಲ್ ಇದ್ದಿದ್ದು ಈ ಶೇರ್ಸ್ನ ಮಾಡ್ಕೋಬೋದು, ಈ ಶೇರ್ಸ್ನಾಗ ಇದ್ದಿದ್ದು ಫಿಸಿಕಲ್ ಆಗಿ ಮಾಡ್ಕೋಬೇಕು, ರೈಟ್. ಐ ಹೋಪ್ ನಿಮ್ಗೆ ಇಷ್ಟೆಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ನೆಕ್ಸ್ಟ್ ಪಾರ್ಟ್ ವಿಡಿಯೋದಾಗ ಏನಂತಂದ್ರೆ ಸ್ಟ್ರಾಂಗ್ ನಾಲೆಜ್ ಅಬೌಟ್ ಫೈನಾನ್ಸ್ ಬಗ್ಗೆ ಒಂದು ಸ್ಟ್ರಾಂಗ್ ನಾಲೆಜ್ ನಿಮಗೆ ಇರಬೇಕು. ಸೊ ಅದ್ರ ಬಗ್ಗೆ ಏನದ ಯಾವ ಥರ ಇರಬೇಕು, ಏನಿರಬೇಕು ಅಂಬೋದ್ರ ಬಗ್ಗೆ ನಿಮಗೆ ಏನದ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ಇದು ನಾ ಹೇಳಿದ ವಿಡಿಯೋ ನಿಮ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಹಿಂಗೆ ಸ್ಲೋ ಆ್ಯಂಡ್ ಸ್ಟಡಿ ಸ್ವಲ್ಪ ವಿಡಿಯೋ ಹಿಂಗೆ 20 ಮಿನಿಟ್ಸ್ 10 ಮಿನಿಟ್ಸ್ ಈ ಥರ ಶಾರ್ಟ್ ವೀಡಿಯೋಸ್ ಮಾಡಿ ಏನದ ಬೇಸಿಕ್ಸ್ ಅಂದ್ರೆ ಏನೇನದ ನಾನು ಬೇಸಿಕ್ಸ್ ನಾಲೆಜ್ ಏನೋ ನಿಮ್ಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಟ್ ಇದ್ರಾಗ ಲಾಸ್ಟ್ ಹೇಳಿದೆ ಒಂದು ನಿಮಗೆ ಶೇರ್ಸ್ದು ಸರ್ಟಿಫಿಕೇಟ್ ತೋರಿಸ್ತೀನಿ ಅಂತೇಳಿ. ಸೊ ಆನ್ಲೈನ್ದಾಗ ಯಾವ ಥರ ಕಾಣಿಸ್ತೋ ಇಲ್ಲಿ ನೋಡ್ರಿ. ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಶೇರ್ ಸರ್ಟಿಫಿಕೇಟ್ ಅದ. ಸೊ ಅದೇನದ ಸರ್ಟಿಫಿಕೇಟ್, ಇಲ್ಲಿ ಏನದ ನೇಮ್ ಆಫ್ ದ ಹೋಲ್ಡರ್ ಯಾರದ ಅವ್ರ ಹೆಸರು ಕೊಟ್ಟಿರ್ತಾರೆ. ಆಮೇಲೆ ಸರ್ಟಿಫಿಕೇಶನ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್, ಆಮೇಲೆ ಎಷ್ಟು ಶೇರ್ಸ್ಗಳು, ಈ ಥರ ಫಿಸಿಕಲ್ ಏನದ ಸರ್ಟಿಫಿಕೇಟ್ ಹಿಂಗೆ ಏನದ ನಿಮಗೆ ಬರ್ತದೆ, ರೈಟ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಾಗ ಏನದ ಯು ನೀಡ್ ವೆರಿ ಸ್ಟ್ರಾಂಗ್ ನಾಲೆಜ್ ಆಫ್ ಅಬೌಟ್ ಫೈನಾನ್ಸ್ ಬಗ್ಗೆ ನಿಮ್ಗೆ ಏನದ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.